ದಿಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ನಡೆದಂತ ನಿನ್ನೆ ಮ್ಯಾಚ್ ನಲ್ಲಿ ಮತ್ತೊಂದು ಸಲ ಗೆಲ್ಲುವ ಮೂಲಕ ಡೆಲ್ಲಿಯವರು 8 ವಿಕೆಟ್ ಇಂದ ಈ ಒಂದು ಮ್ಯಾಚ್ ಗೆದ್ದಿದ್ದಾರೆ. ಫಸ್ಟ್ ಗೆ ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಮಾರ್ಚ್ ಇವರಿಬ್ಬರು ಪಾರ್ಟ್ನರ್ಶಿಪ್ 50+ ರನ್ ಪಾರ್ಟ್ನರ್ಶಿಪ್ ಕೂಡ ಬಂದ್ರು. ಆದ್ರೂ 52 ರನ್ ಮಾಡಿ ಮಾರ್ಕ್ರಮ್ ಔಟ್ ಆದ್ರು. ಆಮೇಲೆ ಬಂದ ನಿಖಿಲಸ್ ಪೂರನ್ ಕೂಡ ಬೇಗ 9 ರನ್ ಮಾಡಿ ಔಟ್ ಆದ್ರು. ಆಮೇಲೆ ಮಾರ್ಚ್ ಸ್ವಲ್ಪ ಚೇತರಿಸಿಕೊಂಡು ಆಟ ಆಡಿದ್ರು ಕೂಡ 45 ರನ್ ಮಾಡಿ ಅವರು ಕೂಡ ಔಟ್ ಆದ್ರು. ಆಮೇಲೆ ಯಾರು ಕೂಡ ಅಬ್ಬರಿಸಲಿಲ್ಲ. ಲಾಸ್ಟ್ ಗೆ ಬದಾನಿ ಅವರು 34 ರನ್ ಮಾಡಿ ಔಟ್ ಆದ್ರು. ಟೋಟಲ್ ಆಗಿ 159 ಟಾರ್ಗೆಟ್ ಕೊಡ್ತು ಲಕ್ನೋ ಸೂಪರ್ ಜೈಂಟ್ಸ್ ದಿಲ್ಲಿ ತಂಡಕ್ಕೆ. ಇದರಲ್ಲಿ ಪ್ರಮುಖ ಮುಖೇಶ್ ಕುಮಾರ್ 4 ವಿಕೆಟ್ ತೆಗೆಯುವ ಮೂಲಕ ಮುಖೇಶ್ ಕುಮಾರ್ ನಿನ್ನೆ ಬಾಲಿಂಗ್ ಸಖತ್ತಾಗಿ ಇತ್ತು ಬಾಲಿಂಗ್. ಈ ಒಂದು ರನ್ 159 ರನ್ ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದ ದಿಲ್ಲಿ ತಂಡ ಆರಾಮಾಗಿ ಚೇಸ್ ಮಾಡಕ್ಕೆ ಬಂತು. ಇದರಲ್ಲಿ ಕರುಣ್ ನಾಯರ್ 15 ರನ್ ಮಾಡಿ ಔಟ್ ಆದ್ರೆ, ಆಮೇಲೆ ಬಂದ KL ರಾಹುಲ್ ಹಾಗೆ ಅಕ್ಷಯ್ ಪಟೇಲ್ ಇವರು ಇಬ್ಬರ ಜೊತೆ ಆಟದಿಂದ ಟೋಟಲ್ ಆಗಿ 8 ವಿಕೆಟ್ ಇಂದ KL ರಾಹುಲ್ 57, 34 ಅಕ್ಷಯ್ ಪಟೇಲ್ ಟೋಟಲ್ ಆಗಿ 8 ವಿಕೆಟ್ ಇಂದ ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ 6 ಮ್ಯಾಚ್ ಗೆದ್ದು 2 ಸೋತಿದೆ. ಪಾಯಿಂಟ್ ಟೇಬಲ್ ಅಲ್ಲಿ 2ನೇ ಸ್ಥಾನದಲ್ಲಿ ಇದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ಗೆ ಇನ್ನು ಬರುವಂತ ಪಂದ್ಯಗಳು ಎಲ್ಲಾ ಪಂದ್ಯಗಳು ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇವರಿಗೆ ಟೋಟಲ್ ಮ್ಯಾಚ್ ನಲ್ಲಿ ಗೆದ್ದಕ್ಕಿಂತ ಸೋತಿದ್ದೆ ಬಹಳ ಇದೆ. ಹಾಗಾಗಿ ಈ ಒಂದು ಮ್ಯಾಚ್ ಸೋಲೋ ಮೂಲಕ ದಿಲ್ಲಿ ತಂಡಕ್ಕೆ ಲಕ್ನೋ ಸೂಪರ್ ತಂಡಕ್ಕೆ ಇನ್ಮೇಲೆ ಎಲ್ಲಾ ತಂಡಗಳು ಕಷ್ಟಕರ ಆಗುತ್ತಿದೆ ಫ್ರೆಂಡ್. ಟೋಟಲ್ ಆಗಿ ರಿಷಬ್ ಪಂತ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ಮಾಲೀಕರ ನಡುವೆ ಇನ್ಮೇಲೆ KL ರಾಹುಲ್ಗೆ ಯಾವ ರೀತಿ ಆಗಿತ್ತು ಲಾಸ್ಟ್ ಟೈಮ್ಗೆ, ಈಗ ರಿಷಬ್ ಪಂತ್ಗೆ ಆಗಬಹುದು, ಹೇಳಕ್ಕಾಗಲ್ಲ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಬಾಯ್.